ಹಾಯ್ ಹಲೋ ಫ್ರೆಂಡ್ಸ್, ಇದು ವೆಡ್ನೆಸ್ಡೇ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊರಗಡೆ ನೋಡೋಣ ಅಂತ ಅನಿಸ್ತು ಅಮ್ಮನ ಮನೇಲಿ ಇರೋದ್ರಿಂದ. ಸೊ ಎದ್ದ ತಕ್ಷಣ ನಾನು ಇದೇ ಥರ ಈಗ ವಾತಾವರಣ ಕೂಡ ತುಂಬಾ ತಂಪಾಗಿರೋದ್ರಿಂದ ತುಂಬಾ ಮಳೆ ಬರ್ತಾ ಇದೆ. ಸೊ ಇವಾಗ ಈ ಥರ ಹೊರಗಡೆ ನೋಡೋಕೆ ಏನೋ ಒಂಥರ ಖುಷಿ ಅನಿಸುತ್ತೆ, ಅದ್ರ ಜೊತೆಗೆ ತುಂಬ ಚಳಿ ಕೂಡ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಇವಾಗ ಇಲ್ಲಿ ತೋರಿಸ್ತಿದ್ದೀನಲ್ವ, ಸೊ ಇಲ್ಲಿ ಯಾವಾಗಲೂ ನವಿಲುಗಳು ಬಂದಿರ್ತವೆ. ಯಾಕಂದರೆ ಇದು ತುಂಬ ತೋಟಗಳಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಈ ಜಾಗದಲ್ಲಿ ನವಿಲುಗಳು ಬಂದಿರ್ತವೆ. ಸೊ ನಮಗಂತೂ ತುಂಬ ಖುಷಿಯಾಗುತ್ತೆ. ನಾವು ಕಿಟಕಿನ ಓಪನ್ ಮಾಡಿಕೊಂಡು ನೋಡ್ಕೊಂಡು ನಿಂತ್ಕೊಂಡು ಬಿಡ್ತೀವಿ. ಸೊ ಮನೇಲಿ ಮಕ್ಕಳಾಗಿರ್ಬೋದು, ನಾವಾಗಿರ್ಬೋದು, ಅಪ್ಪ ಅಮ್ಮ ಯಾರಾದ್ರೂ ತುಂಬಾ ಖುಷಿಯಾಗುತ್ತೆ ಇಲ್ಲಿ ನೋಡೋದ್ರಿಂದ. ಸೊ ಹಂಗಾಗಿ ನಾವು ಇದನ್ನು ನೋಡ್ಕೊಂಡು ನಿಂತ್ಕೊಂಡು ಬಿಡ್ತೀನಿ. ಒಂದು 5 ನಿಮಿಷ ಎದ್ದ ತಕ್ಷಣ ಆಗಿರ್ಬೋದು ಅಥವಾ ಸಂಜೆ ಟೈಮ್ ಆಗಿರ್ಬೋದು, ಇಲ್ಲಿ ನವಿಲು ಬರ್ತವೆ. ಸೊ ಹಂಗಾಗಿ ಇವತ್ತು ಇನ್ನೂ ಬಂದಿರಲಿಲ್ಲ. ಸೊ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿನ ಮಾಡ್ಕೊತಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯೋದ್ರಿಂದ ಮೂಡ್ ಏನೋ ಒಂಥರ ಚೇಂಜ್ ಅಂತ ಅನಿಸುತ್ತೆ. ಸೊ ಈ ಥರ ವಾತಾವರಣ ನೋಡ್ಕೊಂಡು ಕುಡಿಯೋದ್ರಿಂದ ಇನ್ನೂ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಸೊ ಹಂಗಾಗಿ ಇವಾಗ ಸ್ವಲ್ಪ ಕಾಫಿನ ಮಾಡಿಕೊಂಡು ಒಂದು 5 ನಿಮಿಷ ನೋಡ್ಕೊಂಡು ನಿಂತ್ಕೊಂಡು ಕುಡ್ಕೊಂಡು ಬಿಡ್ತೀನಿ. ಸೊ ಮತ್ತು ನೆಕ್ಸ್ಟ್ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಇದು ಒಂದು 12 ಆಗಿತ್ತು. ಸೊ ಟಿಫನ್ಗೆ ಅಂತೇಳಿ ಪಲಾವೆಲ್ಲ ಮಾಡ್ಕೊಂಡು ತಿಂದ್ಕೊಂಡ್ವಿ. ಸೊ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನಿಲ್ಲಿ ಒಂದು 12 ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಸ್ವಲ್ಪ ಪುರಿ ಇತ್ತಲ್ವ, ತುಂಬಾ ಚಳಿ ಇರೋದ್ರಿಂದ ಸ್ವಲ್ಪ ಪುರಿ ಚುರ್ಮುರಿ ಮಾಡಿಕೊಂಡು ಅದ್ರ ಜೊತೆಗೆ ಟೀನೋ ಅಥವಾ ಕಾಫಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಸೊ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೆ. ಸೊ ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇವಾಗಂತೂ ತುಂಬ ಮಳೆ ಇಟ್ಕೊಂಡಿರೋದ್ರಿಂದ ಚಳಿಲಿ ಏನಾದರೂ ತಿಂತಾ ಇರೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಏನಾದರೂ ತಿನ್ನೋದು ಅಂದ್ರೇ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಟೀನೋ ಅಥವಾ ಕಾಫಿ ಇದ್ದರೆ ಇನ್ನೂ ಸ್ವಲ್ಪ ಒಂದು 2 ತುತ್ತು ಜಾಸ್ತಿನೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಟೈಮಲ್ಲೆಲ್ಲ ಡಯಟ್ ಗೇಟೆಲ್ಲ ಇದ್ದರೆ ಅದಕ್ಕೆ ಬ್ರೇಕ್ ಮಾಡಿಬಿಡಿ. ಸೊ ನಾನು ಕೂಡ ಬ್ರೇಕ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ತಿನ್ಕೊಂಡು ಆದ ನಂತರ ಒಂದು 5 ನಿಮಿಷ ಮಲ್ಕೊಂಡಿದ್ವಿ. ಅದಾದ ನಂತರ ನಾನು ಒಂದು 4 ಗಂಟೆ ಆದಮೇಲೆ ಹೋಗೋಣ ಊರಿಗೆ ಅಂತೇಳಿ ಹೋಗೋದಕ್ಕೆ ರೆಡಿ ಆಗಬೇಕು. ಚಾರು ಬೇರೆ ರೆಡಿ ಆಗ್ತಿದ್ದಾಳೆ. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವಳು ಕೂಡ ಬರ್ತೀನಿ ಅಮ್ಮ ಅಂತ ಒಂದು 2 ಡೇಸಿಂದನೂ ಕೂಡ ಹೇಳ್ತಾನೆ ಇದ್ದಾಳೆ. ಸೊ ಇವಾಗಲೂ ಕೂಡ ರೆಡಿ ಆಗಿದ್ದಾಳೆ, ಬರ್ತೀನಿ ಕಣಮ್ಮ ಅಂತೇಳಿ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ, ಬಿಟ್ಟೋಗೋಣ ಕರ್ಕೊಂಡೋಗೋಣ ಅಂತೇಳಿ. ಇಲ್ಲಿ ಬಿಟ್ಟೋದ್ರೂ ಕಷ್ಟ, ಕರ್ಕೊಂಡೋದ್ರೂ ಕಷ್ಟ. ಯಾಕಂದರೆ ಬಿಟ್ಟೋದ್ರೆ ಅವಳಿಗೆ ಬೇಜಾರು, ಕರ್ಕೊಂಡೋದ್ರೆ ಅಪ್ಪ ಅಮ್ಮಂಗೆ ಬೇಜಾರು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿ ಸೊ ಕೊನೆಗೂ ಫೈನಲಿ ಬಿಟ್ಟೋಗೋಣ ಅಂತೇಳಿ ಬಿಟ್ಟು ಬಂದೆ. ಪಾಪ ಅವಳು ಕೂಡ ರೆಡಿಯಾಗಿದ್ಲು, ನೀವು ನೋಡ್ಬೋದು ವಿಡಿಯೋದಲ್ಲಿ ರೆಡಿಯಾಗಿದ್ಲು, ನಾನು ಬರ್ತೀನಿ ಅಂತೇಳಿ ಡ್ರೆಸ್ ಎಲ್ಲ ಹಾಕ್ಕೊಂಡಿದ್ಲು. ಸೊ ಆದರೂ ಕೂಡ ತುಂಬ ಮಳೆ ಬರ್ತಾಯಿದೆ, ಇಬ್ಬರೂ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಬಸ್ಸಿಗೆ ಬೇರೆ ಹೋಗ್ಬೇಕಲ್ವಾ, ಹಂಗಾಗಿ ನಾನು ಬಿಟ್ಟು ಬಂದೆ. ನೋಡಿ, ಇಲ್ಲಿ ನಮ್ಮಮ್ಮ ನಾನು ಹೋಗ್ತಾ ಇದ್ದೀವಿ. ಇವಾಗ ನಮ್ಮಮ್ಮ ಅಲ್ಲಿ ಮನೆ ಹತ್ರ ಬಿಟ್ಟು ಬರೋಕ್ಕೆ ಬಂದರು ಬಸ್ಸಿಗೆ. ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬರ್ತಾಳೆ ಅಲ್ಲಿ. ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗುಂಡಣ್ಣ ನಡಿ ಛತ್ರಿ ಇಟ್ಕೊಂಡು ಯಜಮಾನ ಹೆಂಗೆ ಹೋಗ್ತಿದ್ದಾನೆ ಅಂತೇಳಿ. ಸೊ ಛತ್ರಿ ಬಿಡ್ತಾ ಇಲ್ಲ. ಸೊ ಛತ್ರಿ ಕೂಡ ಅವನೇ ಇಟ್ಕೊಂಡು ಬಿಟ್ಟಿದ್ದ. ಆಮೇಲೆ ನನ್ನ ತಂಗಿ ಬಂದಳು. ಆಮೇಲೆ ನಾವು ಹೋದ್ವಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತು. ಸೊ ಜಾಸ್ತಿ ಹೊತ್ತೇನು ವೆಯ್ಟ್ ಮಾಡಲಿಲ್ಲ. ಸೊ ಹೋಗೋಕೆ ಕೂಡ ಬೇಜಾರು, ಏನು ಮಾಡೋದು, ಹೋಗಲೇಬೇಕು ಅಂತ ಏನಿಲ್ಲ. ಸೊ ಇದ್ದರೆ ಇರ್ಬೋದು, ನಮ್ಮ ಖುಷಿ. ಅದ್ರ ಜೊತೆಗೆ ನನ್ನ ಮಗಳನ್ನ ಕೂಡ ಕರ್ಕೊಂಡು ಬರಲಿಲ್ವಲ್ಲ ಅನ್ನೋ ಬೇಜಾರಷ್ಟೇ. ಸೊ ನೋಡಿ, ಇಲ್ಲಿ ಬಸ್ ಸಿಕ್ತು, ಅಲ್ಲಿಂದ ಬಂದ್ವಿ. ಅದಾದ ನಂತರ ಬಂದ ತಕ್ಷಣ ಹಾಸನಲ್ಲೂ ಬಸ್ ಸಿಕ್ತು. ಸೊ ಬಸ್ ಕೂಡ ರೆಡಿ ಇತ್ತು. ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ವಿ, ಊರಿಗೆ ಹೋಗೋಣ ನಮ್ಮ ಮನೆಗೆ ಅಂತೇಳಿ. ಬಂದ ತಕ್ಷಣ ಫುಲ್ ಬೇಜಾರಾಗಿದ್ದು ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ತುಳಸಿ ಗಿಡ ಎಲ್ಲ ನಾಯಿ ಎಲ್ಲ ಕಿತ್ತಾಕ್ಬಿಟ್ಟಿತ್ತು. ಸೊ ಅದೇ ತುಂಬ ಬೇಜಾರಾಗ್ಬಿಡ್ತು ನನಗೆ, ಸಖತ್ತು ಬೇಜಾರಾಯಿತು. ತುಳಸಿ ಗಿಡ ಎಲ್ಲ ಕಟ್ ಮಾಡಾಕ್ಬಿಟ್ಟವೆ ನಾಯಿಗಳು, ಮಣ್ಣೆಲ್ಲ ಕೆರೆದು ಕಟ್ ಮಾಡಾಕ್ಬಿಟ್ಟಿದ್ದು. ಅದ್ರ ಜೊತೆಗೆ ನೋಡ್ಬೋದು ನೀವು, ನಾನು ಹೋಗುವಾಗ ಮನೆಯೆಲ್ಲ ಯಾವ ಥರ ಇತ್ತು. ಸೊ ಇವಾಗ ಮಳೆ ಬೇರೆ ಬರ್ತಾ ಇದೆ ಅಲ್ವಾ. ಸೊ ಹೊರಗಡೆ ವಾತಾವರಣ ಕೂಡ ಸ್ವಲ್ಪ ತಂಪಾಗಿರೋದ್ರಿಂದ ಒಳಗಡೆ ಕೂಡ ಸ್ವಲ್ಪ ಏನೋ ಒಂಥರ ಅನ್ನಿಸ್ತಾಯಿತ್ತು. ಸೊ ಶೀತ ಥರ. ಸೊ ಅದ್ರ ಜೊತೆಗೆ ಸ್ವಲ್ಪ ಮನೆ ಮಿಸ್ಸಿ ಆಗಿತ್ತು. ಸೊ ಹಂಗಾಗಿ ನನಗೆ ಬಂದ ತಕ್ಷಣ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡಬೇಕು. ಎಲ್ಲಿಗೆ ಹೋಗಿ ಬಂದ್ರೂ ಅಷ್ಟೇ, ನಾನು ಫಸ್ಟು ಅಡುಗೆ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದಾದ ನಂತರನೇ ನಾನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಅದು ಟೀ ಮಾಡ್ಕೊಳ್ಳೋದಾಗಿರ್ಬೋದು, ಫಸ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು
ಮಾಡ್ಕೊಂಡು ಆದ ನಂತರನೇ ನಾನು ಮಾಡ್ಕೊಳ್ಳೋದು. ಸೊ ಇವತ್ತು ನನ್ನ ತಂಗಿ ಕೂಡ ಬಂದಿದ್ಲಲ್ವ, ಅವಳ ಜೊತೆ ಮಾತಾಡ್ಕೊಂಡು ಬೇಗ ಮಾಡ್ಕೊಂಡ್ಬಿಟ್ಟೆ. ಅದ್ರ ಜೊತೆಗೆ ಕೆಲಸ ಮಾಡಿದ್ದು ಗೊತ್ತಾಗಲೇ ಇಲ್ಲ. ಸೊ ಬೇಜಾರು ಏನಾಗಿದ್ದಪ್ಪ ಅಂತಂದರೆ, ನನಗಂತೂ ತುಳಸಿ ಗಿಡ ಕಟ್ ಮಾಡಾಕಿತ್ತಲ್ವ ನಾಯಿ, ಅದು ತುಂಬಾ ಬೇಜಾರಾಗ್ಬಿಡ್ತು. ಸೊ ಈ ಥರ ಎಲ್ಲ ಮಾಡ್ತಾವಲ್ವ ನಾಯಿ, ಸಖತ್ತು ಬೇಜಾರಾಗ್ಬಿಡುತ್ತೆ ಹಿಂಗೆಲ್ಲ ಮಾಡಿದ್ರೆ. ಸೊ ನನಗಂತೂ ತುಳಸಿ ಗಿಡ ಅಂದರೆ ಸಖತ್ತು ಇಷ್ಟ. ಇದನ್ನು ಇವತ್ತು ಕಿತ್ತಕ್ಕೆ ಹೋಗಿರೋದು ನನಗೆ ತುಂಬಾ ಬೇಜಾರಾಗ್ಬಿಡ್ತು. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರಲ್ಲ? ನಾನು ಚೆನ್ನಾಗಿದ್ದೀನಿ. ಇವತ್ತು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕಿಂಗ್ ವ್ಲಾಗ್. ಸೊ ಇವಾಗ ಅನ್ನ ಮತ್ತು ಸಾಂಬಾರು ಎರಡು ರೆಡಿ ಮಾಡ್ಕೊಂಡೆ. ಬಂದ ತಕ್ಷಣ ನೀವು ನೋಡಿದ್ರಲ್ಲ ನಾನು ಹೋಗುವಾಗ ಯಾವ ಥರ ಇತ್ತು ಮನೆ, ಮತ್ತು ಬಂದಾಗ ಯಾವ ಥರ ಆಗಿದೆ ಅಂತ. ಸೊ ಈ ಸಲ ಸುಮಾರು ದಿವಸ ಇರಲಿಲ್ಲ. ಸೊ ಬೇಗನೆ ಬಂದೆ ನಾನು. ಆದರೂ ಕೂಡ ಮನೆಯೆಲ್ಲ ತುಂಬ ಗಲೀಜಾಗಿ ಮಿಸ್ಸಿ ಥರ ಅನಿಸ್ತಾ ಇತ್ತು. ಸೊ ಇವಾಗ ಮಳೆ ಬರ್ತಿರೋದ್ರಿಂದ ಈ ಥರ ಆಗಿದೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಕ್ಲೀನ್ ಮಾಡಿಕೊಂಡೆ. ಮತ್ತು ನನ್ನ ತಂಗಿ ಬಂದಿರೋದ್ರಿಂದ ಮತ್ತು ಪಾಪು ಕೂಡ ಮಲ್ಕೊಂಡಿರೋದ್ರಿಂದ ಅಷ್ಟು ಏನು ಬೇಜಾರು ಅಂತ ಅನ್ನಿಸ್ಲಿಲ್ಲ. ಬೇಜಾರಾಗಿದ್ದೇನಪ್ಪ ಅಂತಂದರೆ, ಮುಂದೆಗಡೆ ಇರೋ ತುಳಸಿ ಕಟ್ಟೆ ಎಲ್ಲ ಕಿತ್ತಾಕ್ ಹೋಗ್ಬಿಟ್ಟಿತ್ತೆ ನಾಯಿ. ಸೊ ಹಂಗಾಗಿ ಅದು ಸ್ವಲ್ಪ ಬೇಜಾರಾಯಿತು. ಅದ್ರ ಜೊತೆಗೆ ಪಾಪು ಕೂಡ ಬರ್ತೀನಿ ಅಂತ ಅಳ್ತಾ ಇದ್ಲು. ಚಾರು ಅವಳನ್ನು ಕೂಡ ಬಿಟ್ಟು ಬಂದೆ. ಹಂಗಾಗಿ ಸ್ವಲ್ಪ ಬೇಜಾರಾಯಿತು. ಅವಳು ಕೂಡ ತುಂಬ ಅಳ್ತಿದ್ಲು. ಸೊ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಏನು ಮಾಡೋದು, ಇಬ್ಬರು ಮಕ್ಕಳು ಇರುವಾಗ ಯಾರನ್ನಾದರೂ ಒಬ್ಬರನ್ನ ಬಿಟ್ಟು ಬರಲೇಬೇಕು. ಸೊ ಹಂಗಾಗಿ ಬಿಟ್ಟು ಬಂದೆ. ಆದರೂ ಕೂಡ ಇವಾಗ ಅಮ್ಮ ಫೋನ್ ಮಾಡಿದ್ರು, ಅವಳು ಕೂಡ ಅಳ್ತಾ ಇದ್ಲು. ನೋಡೋಣ, ಆದರೆ ನಾಳೆ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೇಳ್ತೀನಿ. ಸೊ ಆದರೂ ಕೂಡ ಬೇಜಾರಾಗುತ್ತೆ, ಮಕ್ಕಳನ್ನ ಬಿಟ್ಟಿರೋದು ಕಷ್ಟ. ಏನು ಮಾಡೋಂಗಿಲ್ಲ, ಇಬ್ಬರೂ ಇರೋದ್ರಿಂದ ಅವಳನ್ನಲ್ಲೇ ಬಿಟ್ಟಿದ್ದೀನಿ. ಸೊ ಇನ್ನೊಂದು ಮಂತ್ ಅಲ್ವಾ, ಸೊ ಅದಾದ್ಮೇಲೆ ಕರ್ಕೊಂಡು ಬರ್ತೀನಿ, ಅಲ್ಲಿ ಬಿಡೋಲ್ಲ. ಇವನನ್ನ ಕಳಿಸಿ ಆಮೇಲೆ ಅವಳನ್ನ ಕರ್ಕೊಂಡು ಬರಬೇಕು. ಯಾಕಂದ್ರೆ ಕಷ್ಟ ಅಂತ ಏನಿಲ್ಲ, ಕಷ್ಟ ಅನ್ನೋದಕ್ಕಿಂತ ನಮ್ಮ ಅಪ್ಪ ಅಮ್ಮನ ಖುಷಿ ನನಗೆ ಸಖತ್ತು ಖುಷಿ ಕೊಡುತ್ತೆ. ಸೊ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಹಂಗಾಗಿ ಅಲ್ಲಿ ಬಿಡ್ತೀನಿ, ಅವ್ರಿಗೂ ಕೂಡ ಬೇಜಾರಾಗುತ್ತಲ್ವ. ಸೊ ನಾವೆಲ್ಲರೂ ಇಲ್ಲೇ ಇತ್ತು, ಅವ್ರಿಗೂ ಕೂಡ ಇಬ್ಬರೇ ಇರೋದಕ್ಕೆ ಬೇಜಾರಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಅವಳಿಗೂ ಕೂಡ ಇಷ್ಟ ಅಲ್ಲಿರೋದಕ್ಕೆ. ಯಾಕಂದರೆ ಅವಳಿಗೆ ಅಜ್ಜಿ ತಾತ ಅಮ್ಮ ಪಪ್ಪ ಅವ್ರ ಜೊತೆಗೆ ತಮ್ಮ ಎಲ್ಲ ಒಟ್ಟಿಗಿರೋದು ಅವಳಿಗೂ ಖುಷಿ. ಸೊ ಇವಾಗ ತಮ್ಮ ಇರೋದ್ರಿಂದ ಅಜ್ಜಿ ತಾತನಿಗೆ ಹೇಳೋದು, ಅಜ್ಜಿ ತಾತ ನಾನು ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಇಲ್ಲಿಗೆ ಬರ್ತಾಳೆ. ಒಂದು 2 ದಿವಸ ಇಲ್ಲಿರ್ತಾಳೆ. ಮತ್ತು ಅಲ್ಲಿ ನಾನು ಅಜ್ಜಿ ತಾತ ಮನೆಗೆ ಹೋಗ್ತೀನಮ್ಮ, ನಾನು ಇಲ್ಲಿ ಇರಲ್ಲ ಅಂತೇಳಿ ಓಡೋಗ್ತಾಳೆ. ಸೊ ಮತ್ತು ನಾನು ಸ್ಕೂಲಿಗೆ ಅಥವಾ ಅಂಗನವಾಡಿಗೆ ಸೇರಿಸಾದ್ಮೇಲೆ ಕಳ್ಸೋದಕ್ಕೆ ಆಗೋದಿಲ್ಲ. ಸೊ ಅಂಗನವಾಡಿ ಸೇರಿಸಿದ್ರು ಕಳಿಸ್ಬೋದು, ಬಟ್ ಸ್ಕೂಲಿಗೆ ಸೇರಿಸಾದ್ಮೇಲೆ ಕಳ್ಸೋದಕ್ಕಾಗಲ್ಲ. ಸೊ ಇರೋಷ್ಟು ದಿನ ಇರಲಿ, ಖುಷಿಯಾಗಿರಲಿ ಅವಳು. ನೋಡೋಣ, ಆದರೆ ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೇಳ್ತೀನಿ. ಅವಳು ಇಷ್ಟ ಬರೋದಾದರೆ ಬರಲಿ, ಇಲ್ಲಾಂದರೆ ಇಲ್ಲಿ ಇರೋದಾದರೆ ಇರಲಿ. ನೋಡೋಣ ಹೇಗಾಗುತ್ತೆ ಅದು ಮಾಡ್ತೀನಿ. ಮತ್ತು ಸೊ ಇಲ್ಲಂತೂ ತುಂಬಾ ಮಳೆ ಬರ್ತಾಯಿತ್ತು, ಬೆಳಿಗ್ಗೆಯಿಂದ ಮಳೆ ಬರ್ತಾನೆ ಇತ್ತು. ಅಮ್ಮರೆಲ್ಲ ಹೋಗೋದು ಬೇಡ ಇವತ್ತು ಇರು ಅಂತಿದ್ರು, ಆದರೂ ಕೂಡ ನಾನು ಬಂದೆ. ಸೊ ಮಳೇಲಿ ಬಂದಿರೋದಕ್ಕೂ ತುಂಬ ತಲೆ ನೋವ್ತಾ ಇದೆ. ಅದ್ರ ಜೊತೆಗೆ ಇದು ನೋಡಿ ಇನ್ನೂ ತಲೆನೋವು ಜಾಸ್ತಿ ಆಯಿತು. ಸೊ ಹಂಗಾಗಿ ಬೇಗ ಕೆಲಸ ಮನೆನ ಮುಗಿಸ್ಕೊಂಡೆ. ಇವಾಗ ನನ್ನ ತಂಗಿ ಮತ್ತು ನಮ್ಮ ಅಣ್ಣ ಇಬ್ಬರು ಹೋದ್ರು. ಇವಾಗ ಅಡುಗೆ ಎಲ್ಲ ಆಗಿದೆ, ಊಟ ಮಾಡಿ ಮಲ್ಕೋಬೇಕಷ್ಟೇ ಅವ್ರು ಬಂದ ತಕ್ಷಣ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೇಳಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.